ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಬರ್ತಕ್ಕಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿಯನ್ನು ಅನ್ಮ್ಯಾರಿಡ್ ಮೇಲ್ ಮತ್ತು ಫೀಮೇಲ್ದವರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸಕ್ಕೆ ಕ್ವಾಲಿಫಿಕೇಷನ್ ಏನೋ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರೆ. ಮತ್ತು ಇದೇ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಉದ್ಯೋಗ ಸ್ಥಳ ನೋಡ್ತಾ ಹೋಗೋದಾದರೆ ನಿಮ್ಗೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಬೆಂಗಳೂರೊಳಗೆ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ. ಯಾಕಂದರೆ ಈ ದೇವಾಲಯ ಬೆಂಗಳೂರೊಳಗೆ ಇರ್ತೈತಿ, ಅಲ್ಲಿ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ. ಸ್ನೇಹಿತರೆ, ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 16/6/2025 ಇದನ್ನು ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ 1/7/2025 ಇದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಮತ್ತು ದೇವಾಲಯ ಹೆಸರು ನೋಡ್ಬೋದು, ಅಲ್ಲಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ಕೆಳಕಂಡಂತೆ ಟೋಟಲ್ ಆಗಿ 6 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡ್ಬೋದು 6 ಹುದ್ದೆಗಳಿಗೆ ಮೀಸಲಾತಿಯನ್ನು ಅನುಸರಿಸಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ದತ್ತಿಗಳ ನಿಯಮಗಳ ಅನುಸಾರ ನೇಮಕಾತಿಯನ್ನು ಮಾಡ್ಕೊತಂದ ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಹುದ್ದೆಗಳು ನೋಡ್ತಾ ಹೋಗೋದಾದರೆ ಯಾವ ಹುದ್ದೆಗಳು ಅಂತ ನೋಡ್ಬೋದು. ಇಲ್ಲಿ ಒಂದನೇದ ಕ್ಲರ್ಕ್ ಟೈಪಿಸ್ಟ್, ಇದು ಹೊರಾಂಗಣ ಅಂದರೆ ನಿಮಗೆ ಹೊರಗೆ ಕೆಲಸ ಇರ್ತೈತಿ, ಗುಡಿಯ ದೇವಾಲಯದ ಹೊರಗೆ ಕೆಲಸ ಇರ್ತೈತಿ. ಅದು ಗ್ರೂಪ್ ಸಿ ವೃಂದದ ಹುದ್ದೆಗಳಾಗಿರ್ತವೆ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಇದರಲ್ಲಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಅದೇ ರೀತಿಯಾಗಿ 2ನೇ ಪೋಸ್ಟ್ ನೋಡ್ಬೋದು, ಇಲ್ಲಿ ಕೌಂಟರ್ ಗುಮಾಸ್ತರು ಇದು ಕೂಡ ನೋಡ್ಬೋದು ಸ್ನೇಹಿತರೆ. ಇದರಲ್ಲೂ ಕೂಡ ಟೋಟಲ್ ಆಗಿ 2 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ, ಗ್ರೂಪ್ ಸಿ ವೃಂದದ ಹುದ್ದೆಗಳಾಗಿರ್ತದೆ. ಮತ್ತು 3ನೇ ಪೋಸ್ಟ್ ನೋಡ್ಬೋದು, ಇಲ್ಲಿ ಪಾಚಕ ಹುದ್ದೆಗಳನ್ನು ಕರೆದಿರ್ತಾರೆ. ಇದು ಒಳಾಂಗಣ ಅಂದರೆ ಗುಡಿಯ ದೇವಾಲಯದ ಒಳಗೆ ನಿಮಗೆ ಪೋಸ್ಟಿಂಗ್ ಇರ್ತೈತಿ. ಇಲ್ಲಿ ನೋಡ್ಬೋದು ಗ್ರೂಪ್ ಸಿ ವೃಂದದ ಹುದ್ದೆಗಳು ಇದರಲ್ಲಿ ನೋಡ್ಬೋದು. ಇದರಲ್ಲಿ ಕೂಡ ಟೋಟಲ್ ಆಗಿ 1 ಪೋಸ್ಟ್ಗಳ ಖಾಲಿ ಇದ್ದಿರ್ತೈತಿ. ಮತ್ತು 4ನೇ ಪೋಸ್ಟ್ ನೋಡ್ಬೋದು ಸ್ನೇಹಿತರೆ, ಅಟೆಂಡರ್ ಹುದ್ದೆಗಳು, ಇದು ಹೊರಾಂಗಣ ಒಳಗೆ ಇಲ್ಲಿ ನೋಡ್ಬೋದು ಗ್ರೂಪ್ ಡಿ ವೃಂದದ ಹುದ್ದೆಗಳು. ಇದರಲ್ಲಿ ಟೋಟಲ್ ಆಗಿ 2 ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ. ಈ ರೀತಿಯಾಗಿ ಟೋಟಲ್ ಆಗಿ 6 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದಕ್ಕೆ ಮೇಲ್ ಮತ್ತು ಫಿಮೇಲ್ದವರು ಇಬ್ಬರು ಕೂಡ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ಅರ್ಜಿಯನ್ನು ನೀವು ಅದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದನ್ನ ಮುಂದೆ ತಿಳಿಸ್ಕೊಡ್ತಾನೋ ಇಲ್ಲಿ ನೋಡ್ಬೋದು. ಅರ್ಜಿಯನ್ನು ಸಲ್ಲಿಸೋಕೆ ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳು ದಿನಾಂಕ 1/7/2025 ಸಂಜೆ 5 ಗಂಟೆ ಒಳಗಾಗಿ ಕಾರ್ಯನಿರ್ವಾಹಕ ಅಧಿಕಾರಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ವಿಳಾಸ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ, ಮಹಾಲಕ್ಷ್ಮೀಪುರಂ, ಬೆಂಗಳೂರು 560086 ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಇಲ್ಲಿ ನೋಡ್ಬೋದು ಈ ವಿಳಾಸಕ್ಕೆ ನೀವು 1/7/2025 ಒಳಗಾಗಿ ನೀವು ಹೋಗಿ ಅಲ್ಲಿ ಆ ಫಾರ್ಮ್ಗಳನ್ನ ಬರ್ತಾವೆ, ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಮತ್ತು ಅವರು ಕೊಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಫಿಲ್ಲಪ್ ಮಾಡಿಕೊಂಡು ಅವ್ರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಇಲ್ಲಿ ನೋಡ್ಬೋದು ಅವಧಿ ಮುಗಿದ ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಇನ್ನು 2/7/2025 ಅರ್ಜಿಯನ್ನು ಸಲ್ಲಿಸಕ್ಕೆ ಹೋದ್ರೆ ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು. ಮತ್ತು ನೇಮಕಾತಿ ಸಂಬಂಧ ಅರ್ಜಿ ಹಾಗೂ ಷರತ್ತುಗಳು ಮಾಹಿತಿಯಾಗಿ ದೇವಾಲಯ ಕಚೇರಿ ಸಮಯದಲ್ಲಿ ಸಂಪರ್ಕಿಸುವುದು. ಮತ್ತು ಇಲ್ಲಿ ನೋಡ್ಬೋದು ಇದರ ವಿಳಾಸ ಆಗಿರ್ತೈತಿ ಸ್ನೇಹಿತರೆ. ಮತ್ತು ವಯೋಮಿತಿ ನೋಡ್ತಾ ಹೋಗೋದಾದರೆ ಇದಕ್ಕೆ ಎಷ್ಟೆಷ್ಟು ವಯೋಮಿತಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ 18 ವರ್ಷ ವಯಸ್ಸಿದ್ದಿರ್ತೈತೆ. ಅದಕ್ಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕನಿಷ್ಠ 18 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದರೆ ಗರಿಷ್ಠ 35 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮಗೆ ಏಜ್ ರಿಯಾಕ್ಷನ್ ಇರುವುದಿಲ್ಲ. ಗರಿಷ್ಠ 35 ವರ್ಷದ ಅಷ್ಟೇ ಇದ್ದಿರ್ತೈತಿ ಲಾಸ್ಟ. ಮತ್ತು ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದಪ್ಪ ಅಂತಂದರೆ 10th ಆದವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಸೆಕೆಂಡ್ PUC ಪಾಸ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು ಅವ್ರ ಅಂಚೆ ವಿಳಾಸ. ಮತ್ತು ಸ್ನೇಹಿತರೆ ಈ ಅಂಚೆ ವಿಳಾಸನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ನೋಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋರಿ.